ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರುಚಿಯಾಗಿ ಕಡಲೆಬೇಳೆ ವಡೆ ಹೇಗೆ ಮಾಡೋದು ನೋಡಿ. ಫಸ್ಟು ಒಂದು ಚಿಕ್ಕ ಜಾರ್ ತಗೊಳ್ಳಿ, ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಜಜ್ಕೊಂಡಿರೋ ಶುಂಠಿ, ಆಮೇಲೆ 1 ಕಪ್ ಅಷ್ಟು ಪುದೀನ, ಅದಾದಮೇಲೆ ಒಂದು 4-5-6 ಮೆಣಸಿನ್ಕಾಯಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಅದನ್ನು ನೀರು ಹಾಕ್ದೇ ರುಬ್ಕೊಳ್ಳಿ, ಈ ಥರ ಆಗುತ್ತೆ. ಇವಾಗ ನಾವು ಏನೇನು ಬೇಕು ಅಂತ ನೋಡೋಣ. ಅದಕ್ಕೆ ಸಬ್ಬಾಕ್ಸಿ ಸೊಪ್ಪು, ಇದು ಕೊತ್ತಂಬರಿ ಸೊಪ್ಪು, ಆಮೇಲೆ ನಾವು ರುಬ್ಕೊಂಡಿರ್ತೀವಲ್ಲ ಅದು, ಮತ್ತು ಈರುಳ್ಳಿ ಒಂದು ಫುಲ್ ಕಪ್ಪಷ್ಟು, 1-2 ಈರುಳ್ಳಿ, ಆಮೇಲೆ ಕಡಲೆಬೇಳೆ ಅರ್ಧ kg. ಅದನ್ನು 3 ಅವರ್ ನೆನೆಹಾಕಿಡಬೇಕು. ನೆನೆಹಾಕ್ಬಿಟ್ಟು ನೀಟಾಗಿ ತೊಳ್ಕೊಳ್ಳಿ. ಅದನ್ನು ಕಡಲೆಬೇಳೆನ ಒಂದು ಜಾರಲ್ಲಿ ನೀರು ಹಾಕ್ತೇನೆ ಸ್ವಲ್ಪನೇ ಹಾಕಿ ಅದನ್ನು ರುಬ್ಕೊಳ್ಳಿ. ನಾವು ತೋರಿಸ್ತಾ ಇದ್ದೀವಲ್ವ, ಈ ಥರ ರುಬ್ಕೊಂಡಿದ್ರೆ ಸಾಕು, ನೀರು ಹಾಕಬಾರ್ದು. ಮತ್ತು ಇನ್ನೊಂದು ಸರಿ ಹಾಕಿ ಅದನ್ನು ರುಬ್ಕೊಳ್ಳಿ. ರುಬ್ಕೊಂಬಿಟ್ಟು ಒಂದು ತಪ್ಪಲೆಗೆ ಅದನ್ನು ಹಾಕಿ. ಅದಾದಮೇಲೆ ಇವಾಗ ನಾವು ಫಸ್ಟಿಗೆ ರುಬ್ಕೊಂಡಿದ್ದು ಅಲ್ವ, ಆ ಪೇಸ್ಟ್ನ ಹಾಕೋಣ. ಆಮೇಲೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ಸಬ್ಬಾಕ್ಸಿ ಸೊಪ್ಪು, ಇದನ್ನೆಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿ ಅದನ್ನು ನೀಟಾಗಿ ಕಲಿಸ್ಕೊಳ್ಳಿ. ಅದು ನೀಟಾಗಿ ಕಲಿಸ್ಕೊಂಡಾದ್ಮೇಲೆ ಇವಾಗ ಅದನ್ನು ಗುಂಡಿಗೆ ಮಾಡಿಕೊಂಡು ಅದನ್ನು ಕೈಯಲ್ಲಿ ತಟ್ಕೊಳ್ಳಿ. ಆವಾಗ ಅದು ವಡೆ ಶೇಪಿಗೆ ಬರುತ್ತೆ, ರೌಂಡ್ಗೆ. ಅದನ್ನು ಒಂದು ಸೈಡಲ್ಲಿ ಇಟ್ಟು ಅದೇ ಥರ ಮಾಡ್ಕೊಳ್ಳಿ ಹಿಟ್ಟಿಂದ. ನೋಡಿ, ಈ ಥರ ಬರುತ್ತೆ. ಈ ಥರ ತಟ್ಟಿಟ್ಕೊಂಡಾದ್ಮೇಲೆ ಒಂದು ಬಾಣಲಿ ತೊಗೊಂಡು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಅದು ತಟ್ಟಿರೋದನ್ನ ಎಣ್ಣೆ ಕಾಯಲಿ. ಎಣ್ಣೆ ನೀಟಾಗಿ ಕಾಯ್ದಾದ್ಮೇಲೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ವಡೆನ ಹಾಕಿ ಅದು ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೊಳ್ಳಿ. ನೋಡಿ, ಈ ಥರ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.